ಯಾರು ಇಲ್ಲಲ್ಲ, ಈಗ ದಾಟಿ ಬಿಟ್ರತ್. ಅಯ್ಯಯ್ಯೋ, ನಮ್ಮವ್ವ ಈ ಕಡೆನ ಬರಾಕತ್ತಾಳಲ್ಲ, ಕುಸ್ಕೊಂಡ್ ಹೋದ್ರ ತಡಿ ಮರೆ. ಇಲ್ಲ ಏಯ್ ನಿಂದ್ರಿ ಎಲ್ಲಿ ಹೊಂಟಿ? ಅಯ್ಯ ಕರೀದ್ ಕೇಳಿಸ್ವತ್ತನ ಇವಾಗ? ಯಾಕೆ ಬೇಯವ್ವ? ಅಲ್ಲಲ್ಲ ನಿನ್ನ ಆಗಳಿಂದ ಹುಡ್ಕಾಕತ್ತಾನ ಇದನ್ನಟ್ಟು ಮನಿ ಕೊಟ್ಟು ಕಳ್ಸಿರಾತು ಅಂತ ಹೇಳಿ ಯಾರ ನೋಡಿ ಗಿಡಿರಂದ್ರ ಎಲ್ಲಿ ಹೊಸ ಬರಿ ಹಿಡಿ ಇದನ್ನೊಂದಿಟ ಮನ್ಯಾಗಿಟ್ಟು ಬರೋಗ. ಏನ ಈ ಬುಟ್ಟಿನ ಏನ್ ಬೇಯವ್ವ ಇದನ್ನ ಹೆಂಗ್ ತಗೊಂಡ್ ಹೋಗ್ಲಿ ನಾ ಮನಿಗೆ? ಹೆಂಗ್ ಹಿಡ್ಕೊಂಡು ಹೋಗ್ಲಿ ಅಂದ್ರೆ ಹೆಂಗಲ್ಲ, ದೇವ್ರು ಎರಡ್ ಕೈ ಎರಡ್ ಕಾಲು ಕೊಟ್ಟ ಅನ್ಲ ನಿನಗ. ತಗೋ ಇದನ್ನ ಹಿಡ್ಕೊಂಡ್ ಕಾರ ಹೋಗೊಂದಿಟ. ಹೋಗು, ನಾ ಇದನ್ನ ಒಯ್ಯಾಕ ಇಷ್ಟು ಕಷ್ಟಪಡಕತ್ತನು, ಈಗ ಅಂತದ್ರಾಗ ಇದನ್ನೊಂದು ಬುಟ್ಟಿ ಒಂದು ಕೊಡಾಕತ್ತಾಳ ನನಗೆ. 4 ಮಂದಿ ನೋಡಿದವ್ರು ಕೇಳಿರಿ ಏನ್ ಹೇಳ್ಬೇಕು ನಾನು? ಯವ್ವ ಏನ್ ಬೇದ್ ನೋಡುನು. ಇವ ಇವತ್ತು ಫಂಕ್ಷನಿಗೆ ಉಂಡಿ ತರಿಸಿದಾರಲ್ಲ, ಉಂಡಿ ಮಸ್ತಾಗಿದಾವ್. ಏನ ಅಂತೂ ನಿನ್ನಿಂದ ಅಲ್ಲಿ ಕೋಲೆದಾಗ ಇಟ್ಟಾರು, ಹೋಗುದು ತಿನ್ನೋದು ಬರುದು ಹೋಗುದು ತಿನ್ನೋದು ಬರುದು ಮಾಡಕತ್ತಾನ ನೋಡ. ನೀನು ಒಂದು ತಿಂತೀಯನ? ಒಲ್ ಬೇಯವ್ವ ಒಲ್ಲೆ. ಹ್ಞೂ ಒಲ್ಲಾರ ಬಿಡು. ತಗೋ ಇವನ್ನ ಒಗಾತಿಲೆ ತಗೊಂಡು ಹೋಗಿ ಒಂದಿಟ ಮನ್ಯಾಗಿಟ್ಟು ಬರೋ. ಛೇ ಹೋಗು, ನಂದ ಒಂದು ನನಗೆ ಹತ್ತೈತಿ, ನಿಂದೊಂದು ಕಾಟ್ ನೋಡ್ಬೇ ಅತ್ತಾಗಿ. ಅಯ್ಯ ಹೋಗಲ್ಲ ಒಂದಿಟ, ಮನ್ಯಾಗಿದ್ರೆ ನೀನು ತಿನ್ನೋದಿಲ್ಲನ, ಯಾರು ಕ್ಯಾರ ನೋಡೆ ಏನಂತ ಕೇಳೋದ್ರೊಳಗ ಹೋಗಪ್ಪ ಶಾನೆ ಹೋಗು. ಅಯ್ಯ ನಿನ್ನಂತೆ ವಸ್ತ್ರ ಐತಲ್ಲ, ತಗೋ ಈ ಬುಟ್ಟಿ ಮ್ಯಾಗ ಈ ವಸ್ತ್ರ ಮುಚ್ಕೊಂಡ ಒಗಾತ್ಲೆ ಒಯ್ಯ ಹಂಗಾರ. ಅಯ್ಯ ವಸ್ತ್ರನ ಅಂತಲೇ ನೆನಪಾತ್ ನೋಡ್ದ. ಏನ್ ಇಟ್ಕೊಂಡಿ ಆ ವಸ್ತ್ರದಾಗ? ಹಂಗ್ಯಾಕೆ ಹಿಡ್ಕೊಂಡಿ ಅದನ್ನ? ಏನಿಲ್ಲ ಬೇಯವ್ವ ಏನಿಲ್ಲ, ಹಂಗ ವಸ್ತ್ರ ಹಿಡ್ಕೊಂಡು ನಿಂತಗೋ. ಏನೀಗ ಬುಟ್ಟಿ ಹೋದ್ ಮನ್ಯಾಗ ಇಡ್ಬೇಕಲ್ಲ ತತ್ತ. ಏನಿಲ್ಲಂದ್ರ ಮತ್ತ್ಯಾಕ ಹಂಗೆ ಮುಚ್ಚಿಟ್ಕೊಂಡಿ? ತೋರಿಸು ಏನ್ ಇಟ್ಕೊಂಡಿ, ತೋರಿಸು ಸರಿ ಇಲ್ಲ. ಏನಿಲ್ಲ ಬಿಡ್ಬೇಯವ್ವ. 100 ರೂಪಾಯಿ ಇದೇನ್ಲ, ಎಲ್ಲಿದ್ದು? ಅಲ್ಲ ಇದನ್ನೇಕೆ ಹಿಂಗೆ ಮುಚ್ಕೊಂಡು ಹೊಂಟಿ? ಯವ್ವ ಮುತ್ತಣ್ಣನ ಕಿಸೆದಾಗಿಂದ 100 ರೂಪಾಯಿ ಬಿತ್ತ, ಅಲ್ಲಿ ಯಾರು ಇರಾಕಿಲ್ಲ ನೋಡ, ಅದಕ್ಕೆ ನಾನ ತಗೊಂಡ್ಬಿಟ್ನಿ. ಯಾರ ನೋಡ್ಗಿಡ್ಯಾರ ಅಂತ ಹೇಳಿ ಆ ವಸ್ತ್ರದಾಗ ಮುಚ್ಕೊಂಡ ಮನಿಗೆ ಹೋಗಿ ಇಡಾಕೊಂಡಿದ್ನಿ, ಅಷ್ಟೊತ್ತಾಗ್ಲೇ ನೀ ಬಂದ್ಬಿಟ್ ನೋಡು. ಹೌದಾ? ಎಟ್ ಶಾನೆ ಅದಿಯ ನಮ್ಮಪ್ಪ ನೀ. 700 ರೂಪಾಯಿ ದುಡ್ದಿ ಭಾಳ ಶಾನೆಪ್ಪ ನೀ ನನ್ನ ಮಗ. ಹೋಗು ಹೋಗಾತ್ಲೆ ಇಟ್ಟು ಬರೋಗು. ಅತ್ತ ಈ ಉಂಡಿನೂ ಒಯ್ಯ. ಇದ ಖುಷಿಗೆ ಮನ್ಯಾಗ ಹೋಗಿಟ್ಟ ಒಂದೆರಡು ಉಂಡಿ ತಿಂದ ಹೊಳ್ಳಿ ಬಾ ಏನ? ನೀವ್ವ ನನ್ ಬೈಲಿಲ್ಲ ನೀ, ಹಂಗ ತುಡುಗ್ ಮಾಡಿದಿ, ಅವ್ನ ರೊಕ್ಕ ಹೊಳಿ ಕೊಟ್ಬಿಡ್ಬೇಕಿಲ್ಲೋ ಅಂತ ಬೇಯ್ತಿ ಏನೋ ಮಾಡಿದ್ನಿ, ನೀ ಬೇಯ್ಲಿಲ್ಲಲ್ಲೋ ಬೇ ನನ್ನ. ಎದಕ್ಕೆ ಬೇಯಲಿ? ನೀನ್ ತುಡುಗ್ ಮಾಡಿಯೇನ? ಬಿದ್ದಿದ್ ರೊಕ್ಕ ತಗೊಂಡಿ ಯಾರ ಕೇಳಿರ ಹೇಳಕ್ ಬರ್ತತಿ, ಚಲ್ಕೊಂಡ ಅವ್ರ ತಪ್ಪ, ನಿಂದೇನ್ ತಪ್ಪೈತಿ? ಹೋಗ ಮನ್ಯಾಗ ಇಟ್ಟು ಬರೋಗು. ಇಟ್ಟು ಬಂದ ಈ ಮತ್ತೆ ಹೊಳ್ಳಿ ಬಾ, ಮತ್ತೆ ಏನಾರ ಇದ್ದು ಅಂದ್ರ ಕೊಟ್ಟು ಕಳಿಸ್ತಾನಂತ. ಹ್ಞೂ ಆ ತಗೋಬೇಯವ್ವ, ವಸ್ತ್ರ ತಾಯಿಲ್ಲ ಅದನ್ನ. ಅಯ್ಯ ಹುಚ್ಚಪ್ಪ, ಇಷ್ಟು ಸಣ್ಣ ನೋಟಿಗಾಗಿ ಅದನ್ನೊಂದು ವಸ್ತ್ರ ಹೊತ್ಕೊಂಡು ಹೊಕ್ಕಾರನ? ತಗೋ ಆ ನೋಟು ಕಿಸೆದಾಗ ಇಟ್ಕೋ. ನಿನ್ನೇನು ಕೇಳ್ತಾರು? ಆ ವಸ್ತ್ರನ ಈ ಬುಟ್ಟಿ ಮ್ಯಾಗ ಹೊತ್ಕೊಂಡ ಒಗಾತಿಲೆ ಹೋಗಿ ಮನೆಗಿಟ್ಟ ಅವನ ಬಾ, ಲಗುನ ಬಾನ. ಮತ್ತು ಅಲ್ಲೇ ಶಿರಾ ಉಪ್ಪಿಟ್ಟು ಮಾಡಿಸಿದಾರು, ನಾಷ್ಟ ಮಾಡೋಣಂತ. ಹ್ಞೂ ಆ ತಗೋಬೇಯವ್ವ. ಯವನ ನಾ ಅಂದ್ರೆ ನನ್ನ ಮಗ ನನಗಿಂತ ಶಾನೆ ಐತೆ ನೋಡ್ದೆ. ನಮ್ಮ ಮನೆಗೆ ಹೆಂಗೆ ರೊಕ್ಕ ಗಳಿಸ್ಬೇಕು, ಹೆಂಗೆ ನಾವು ಸಂಪಾದಿಸ್ಬೇಕನ್ನೋದು ಎಲ್ಲ ಕಲ್ಕೊಂಡನ್, ಸೇಮ್ ನನ್ನಂಗನ. ಹೌದ್ವಾ ಹೌದು, ಕಂತಿಗೆ ತಕ್ಕ ಬೊಂತಿ ಅಂತ ಹಂಗ ಎಲ್ಲ ನಿನ್ನ ಮನೆ ಹಾಳು ಬುದ್ಧಿನ ಕಲತಾನ ನೋಡವ್. ಅತ್ತಿರಿ ನೀವು ಯಾವಾಗ ಬಂದ್ರಿ? ನಾನು ಹೆಮ್ಮೆ ಪಡಕತ್ತಿದ್ದೆಲ್ಲವ್ವ, ನನ್ನ ಮಗ ಎಟ್ಟು ಶಾನೆ ನನ್ನ ಬುದ್ಧಿನ ಹೊತ್ತಾನು ಅಂತ ಹೇಳಿ ಅದನ್ನ ಕೇಳಿಸ್ಕೊಂಡು ಬನ್ನಿ ನೋಡು. ಅಯ್ಯ ಮನ್ಯಾಗ ಸಣ್ಣ ಮಕ್ಕಳದಾವು, ಒಂದೆರಡು ಉಂಡಿ ತಿಂತಾವಂತ ಆ ಹುಡುಗನ ಕೈಯಾಗ ಉಂಡಿ ಕೊಟ್ಟು ಕಳ್ಸೀನ್ರಿ. ಏನು ದೊಡ್ಡ ತಪ್ಪಾತು? ನಾಟಕ ಮಾಡಬೇಡ, ನಾ ಎಲ್ಲ ಕೇಳಿಸ್ಕೊಂಡನಂತ. ನನ್ನ ಮಗಂದೇನು ತಪ್ಪೈತ್ರಿ? ಮುತ್ತಣ್ಣ ರೊಕ್ಕ ಚಲ್ಕೊಂಡು ಹೋದಂತ ನನ್ನ ಮಗ ತಗೊಂಡಾನು, ಒಗಾತ್ಲೆ ಇಟ್ಕೊಳ್ಳೋದು ಮುತ್ತಣ್ಣ ಗೊತ್ತಾಗುಲ್ಲೇನ್ರಿ? ಮೇಲೆ ಮೀನಿ ನಿನ್ನ ಮನೆ ಹಾಳು ಬುದ್ಧಿನ ನಿನ್ನಂತೆ ಕೈ ಇಟ್ಕೋ. ಹುಟ್ಟುಕುನ ಸುಟ್ಟರು ಹೋಗುಲ್ಲ ಅಂತ ಹೇಳಿ ನಿನ್ನಂತೂ ಬದಲು ಮಾಡಕ್ಕೆ ಆಗಲಿಲ್ಲ ನನಗೆ. ಆದ್ರೆ ಆ ಮಕ್ಕಳನ್ನಾರ ಚಲೋ ದಾರಿಯೊಳಗೆ ಬೆಳೆಸ. ಈಗ ಅವರಿಗೆ ತುಡುಗು ಕಳುವು ಸುಳ್ಳು ಹೇಳೋದು ಎಲ್ಲ ಕಲಿಸಿದೆ ಅಂದ್ರೆ ಮುಂದೆ ಅವ್ರ ಜೀವನ ಹೆಂಗೆ ರೂಪಿಸ್ಕೋಬೇಕು? ಅವರು ನಿನ್ಗತ್ತೇನ ಹಿಂಗೆ ಜೀವನ ಮಾಡಂದೇನ ಅವರಿಗೂ? ನನ್ನ ಮಕ್ಕಳಿಗೆ ಏನು ಚಲೋ ಏನು ಕೆಟ್ಟ, ಏನು ಕಲಿಸ್ಬೇಕು ಏನು ಬಿಡಬೇಕು ನನಗೂ ಎಲ್ಲ ಗೊತ್ತೈತೆ ತಗೋರಿ. ಈಗಿನ ಜೀವನದಾಗ ದುಡ್ಡೊಂದ ಮುಖ್ಯ. ಸತ್ಯ ನಿಷ್ಠೆ ಏನೋ ಅಂತಾರಲ್ಲ, ನ್ಯಾಯ ನೀತಿ ಅನ್ಕೊಂತ ಕುಂತ್ರ ಏನೂ ಗಳಿಸೋಕ್ಕಾಗೋದಿಲ್ರಿ. ನೀನು ಎಬ್ರೇಸಿ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ ಅಂತಾರ.
ಮನುಷ್ಯ ಆದವ್ರ ನಿಯತ್ತಿಲೆ ಸತ್ಯ ನಿಷ್ಠೆಯಿಂದ ನಡೆದ್ರೆ ಆ ದೇವರು ಎಲ್ಲರ ಒಂದು ತುತ್ತು ಅನ್ನ ಇಟ್ಟಿರ್ತಾನೆ. ಸುಳ್ಳಿಗೆ ಏನು ಸುಖ ಐತಿ? ಇಂದು ಒಂದು ತುಡುಗು ಮಾಡಿದಾಗ ತಪ್ಪಿಸ್ಕೋಬೋದು, ಎರಡು ತುಡುಗು ಮಾಡಿದಾಗ ತಪ್ಪಿಸ್ಕೋಬೋದು. ಈಗ ಇದು ಸಣ್ಣ ಸಣ್ಣ ತುಡುಗು ಮಾಡ್ಕೊಂತ ನಾಳೆ ಏನಾರ ದೊಡ್ಡ ತುಡುಗ್ನ್ಯಾಗದು ನಿನ್ನ ಮಗ ಸಿಕ್ಕಿಬಿದ್ರೆ ಅವನ ಜೀವನ ಏನಕ್ಕತಿ ವಿಚಾರ ಮಾಡ. ಈಗಿರ್ತಾನ ಅವನ್ನ ತಿದ್ದೆ ತೀಡೆ ಸರಿ ದಾರಿಗೆ ತಗೊಂಡ್ ಬಾ, ಆಮೇಲೆ ಏನು ಮಾಡಕ್ಕೆ ಬರೋದಿಲ್ಲ. ಏನು ಒಂದು 100 ರೂಪಾಯಿ ತಗೋರಾಗ ನನ್ನ ಮಗ ಏನು 1,00,000 ರೂಪಾಯಿ ತುಡುಗು ಮಾಡ್ಯಾನ ಅನ್ನೋರಂಗೆ ಮಾತಾಡಕತ್ತೀರಿ. ನೋಡ್ರಿ ಅತ್ತೀರಿ, ನನಗೆಲ್ಲ ಗೊತ್ತೈತ್ರಿ ನನ್ನ ಮಗನ್ನ ಹೆಂಗೆ ಬೆಳೆಸ್ಬೇಕಂತ ಹೇಳಿ. ನೀವು ಬಂದಲ್ಲೇನೋ ಹಿಂಗೆ ನನಗೆ ಅಸಹ್ಯ ಮಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಇರ್ರಿ. ಯಾರ 4 ಮಂದಿ ನೋಡಿರ ಏನು ತಿಳ್ಕೊತಾರ್ರಿ ನನ್ನ ಬಗ್ಗೆ? ಛೇ, ನಿನಗೆ ಈ ಜನ್ಮದಾಗ ಬುದ್ಧಿ ಬರೋದಿಲ್ಲ. ನಮ್ಮ ಮನೆಗಂತೂ ಸೊಸೆಯಾಗಿ ಬಂದ ನಮ್ಮ ಮನೆಯಂತೂ ಉದ್ಧಾರ ಮಾಡಲಿಲ್ಲ, ಆದ್ರೆ ಬೇರೆದವ್ರ ಮನೆ ಮುರಿಯುವಂಥ ಕೆಲಸ ಅಂತೂ ಮಾಡಕ್ಕೆ ಹೋಗಬೇಡ. ಏನು ಹೇಳ್ತೀರಿ? ನಾ ಮನೆ ಮುರಿ ಕೆಲಸ ಮಾಡ್ಯಾನ? ಏನು ಮಾತಾಡಕತ್ತೀರಿ ನೀವು? ನೋಡು, ನೀ ಏನೇನು ಮಾಡಿದಿ ಅಂತ ಹೇಳಿ ನನಗೆಲ್ಲ ಗೊತ್ತೈತಿ. ಏನೋ ದೇವ್ರ ದಯದಿಂದ ಪಾಪ ದುಡ್ಕೊಂಡ್ಕಾರ ಅವು ಮನೆ ಕಟ್ಕೊಂಡು ತಮ್ಮ ಜೀವನ ಸುದ್ದಿ ಮಾಡ್ಕೊಕತ್ತಾವು. ಅವ್ರ ಜೀವನದಾಗ ಇನ್ನು ಹೋಗ್ಬೇಡ್ನಿ. ಆದಷ್ಟು ಅವ್ರ ಜೀವನದಿಂದ ದೂರ ಸರದ ಅವ್ರನ್ನ ಆರಾಮಿರಕ್ಕೆ ಬಿಡ. ನೀವು ಹೇಳಿರ ನಾ ಬಿಟ್ಟು ಬಿಡ್ಬೇಕೇನ್ರಿ? ನಾ ಮಾಡ್ಬೇಕಾದದ್ದು ವ್ಯಾಪಾರನ ನಾ ಮಾಡೇ ತಾವ ಎಲ್ಲ ಅಂತ ಹೇಳಿ ದುಡ್ಕೊಂಡ್ಕಾರ ಅವ್ರು ಇಷ್ಟು ದೊಡ್ಡ ಮನೆ ಕಟ್ಟಿಸ್ಕೊಂಡಾರ್ರಿ. ಅದ ನಾನು ಈ ವ್ಯಾಪಾರ ಮಾಡಿದ್ರೆ ನಾನು ಇವತ್ತು ಇದಕ್ಕಿಂತ ದೊಡ್ಡ ಮನೆ ಕಟ್ಟಿಸ್ಕೊತಿದ್ನಿಲ್ರಿ. ನೀವು ಅವ್ರು ನನಗೆ ಮಾಡಿರೋ ಮೋಸದ ಬಗ್ಗೆ ಮಾತಾಡೋದಿಲ್ಲ, ನಾ ಮಾಡಿರೋ ಮೋಸದ ಬಗ್ಗೆ ಅಷ್ಟೇ ಮಾತಾಡ್ತೀರಿ. ಏನು ನೀ ದುಡಿತಿದ್ದೆ? ನೀ ದುಡಿಯುವಂಥ ಮಕ್ಕ ನೋಡಿ ನಿಂದು. ಬರೇ ಮಂದಿ ಮನೆ ಹಾಳು ಮಾಡೋ ವಿಚಾರ ಮಾಡ್ಕೋ ಅಂತ ಅಡ್ಡಾಡಾಕಿ ನೀ ಯಾವಾಗ ದುಡಿಬೇಕು? ನೀ ಯಾವಾಗ ಉದ್ಧಾರ ಆಗಬೇಕು? ಪಾಪ ಅವೇನೋ ಕಷ್ಟಪಟ್ಟ ಗಂಡ ಹೆಂಡತಿ ಎರಡೂ ದುಡಿದ್ಕಾರ ಈಗ ಈ ಸ್ಥಾನಕ್ಕೆ ಬಂದಾರು. ಅವ್ರನ್ನ ನೆಮ್ಮದಿಯಾಗಿರಾಕ್ ಬಿಡ. ಹಿತ್ತಲ ಗಿಡ ಮದ್ದಲ್ಲಂತ ನನ್ನ ಬೆಲೆ ಏನು ತಿಳಿದಿಲ್ರಿ ನಿಮಗೆ. ಹೌದು ಬಿಡುವ, ಹೌದು, ಸರ್ವಗುಣ ಸಂಪನ್ನೆ ನನ್ನ ಸೊಸಿ, ಗೊತ್ತೈತಲ್ಲ ನನಗೆ. ಅಯ್ಯಕ್ಕ, ಇಲ್ಲಿದ್ರೇನೆ ನೀವು? ಮೀನಾಕ್ಷಿ, ಏನವಾ ನೀ ಎಳೆ ಆಗೈತಿ, ಮುಂಜಾನೆ ಎದ್ದಾಗಿಂದ ಕೆಲಸ ಮಾಡಕತ್ತಿ. ಬಾ ನಾಷ್ಟ ಮಾಡ್ಬಾರ್ರಿ ಇಬ್ರು ನೀವು ಮೊದಲು. ಹೂ ಯಾವದ ನನ್ನ ಸಸಿ ಪಾಪ ಭಾಳ ಕೆಲಸ ಮಾಡಿ ಓಡ್ಯಾಡಿ ದನದಿದ್ಲು. ಅದಕ್ಕೆ ಆ ಟಕ್ಕಿನ ವಿಚಾರಿಸ್ಕೊಂತ ನಿಂತೀನಿ. ಹೂ ಬೆಚ್ಚಗವದ ನಮ್ಮ ಅತ್ತಿಗೆ ನನ್ನ ಮೇಲೆ ಭಾಳ ಕಾಳಜಿ ನೋಡು. ಯವ್ವ, ಮುಂಜಾನಿಂದ ಖಾಲಿ ಹೊಟ್ಟಿಲೆ ಓಡ್ಯಾಡಿ ಹಂಗೆ ಕೆಲಸ ಮಾಡಕತ್ತಿ, ಬಾ ಏನರ ತಿನ್ಬಾ ಅಂಥೇಳಿ ಅವರು ನನ್ನ ಕರೆಯಕ್ಕೆ ಬಂದಿದ್ರು ಬೇ. ಆತ ಬರ್ತಾನಂತ ನಡೀರಿ. ಬೆಳೆ ಸಿರಿ ಮೊಳಕೆ ಎಲ್ಲಿನ ನೋಡು ಅಂತಾರ್ರಿ. ಹಂಗೆ ಮಕ್ಕಳು ಸಣ್ಣವ್ರಿದ್ದಾಗನ ಅವ್ರು ಮಾಡೋ ಸಣ್ಣ ಸಣ್ಣ ತಪ್ಪುಗಳನ್ನ ತಿದ್ದಿಕಾರ ಅವ್ರಿಗೆ ಬುದ್ಧಿ ಹೇಳಿ ನಾವು ತಿಳಿಸ್ಕೊಡ್ಬೇಕಾದ್ರ ಪರಿಣಾಮಗಳು ಏನಂತೆ. ಅದ ಸಣ್ಣ ತಪ್ಪು ನಾಳೆ ದೊಡ್ಡದಾಕೊಂತ ಹೋಗ್ತೈತಿ. ಇವತ್ತು 100 ರೂಪಾಯಿ ತುಡುಗು ಮಾಡಿರು ಏನಾಗೋದಿಲ್ಲ ಬಿಡು ಅಂತ ಅವ್ನ ಮನಸ್ಸಿನಾಗ ಕುಂತ್ರ ನಾಳೆ ಇದೇ 100 ರೂಪಾಯಿ 1,00,000 ರೂಪಾಯಿ ಆಕ್ಕತಿ. ಆವಾಗ ಆ 1,00,000 ರೂಪಾಯಿ ತುಡುಗು ಮಾಡಿದ ಪರಿಣಾಮನೂ ದೊಡ್ಡದಾಗೇ ಇರ್ತೈತಿ. ಅದನ್ನು ನಾವು ಮಕ್ಕಳಿಗೆ ತಿಳಿಸಿ ಹೇಳಬೇಕು. ಈಗಿರ್ತ ಅವ್ರ ಮನಸ್ಸಿನಾಗ ಒಳ್ಳೆ ಭಾವನೆಗಳನ್ನ, ಒಳ್ಳೆ ಆಚಾರ ವಿಚಾರ ಸಂಸ್ಕಾರ ಕೊಟ್ಕಾರ ಅವ್ರನ್ನ ಬೆಳೆಸ್ಬೇಕು. ಅಂದಾಗ ಮಕ್ಕಳು ಒಂದು ಒಳ್ಳೆ ದಾರಿಯೊಳಗೆ ಹೋಗೋಕೆ ಸಾಧ್ಯ ಐತ್ರಿ. ನನ್ನ ಸೊಸಿ ಕೈಯಾಗ ಸಿಕ್ಕ ನನ್ನ ಮೊಮ್ಮಕ್ಕಳ ಭವಿಷ್ಯ ಏನಾಕತ್ತೋ ಅಂತ ನನಗಂತೂ ಚಿಂತೆನ ಹತ್ತಿಬಿಟ್ಟತಿ. ಏನು ಮಾಡೋದ್ರಿ? ಪಾಪ ಕಷ್ಟಪಟ್ಟು ದುಡಿದ್ಕಾರ ಮನೆ ಹಾಕಿಸ್ಕೊಂಡ ಮನಿದು ವಾಸ್ತುಶಾಂತಿ ಮಾಡಕತ್ತಾರು. ಇಂಥ ಟೈಮ್ನಾಗ ನಾವು ಹಿಂಗೆ ಮಕ ಸಪ್ ಮಾಡ್ಕೊಂಡು ನಿಂದ್ರೋದು ಸರಿ ಅನಿಸೋದಿಲ್ಲ. ನಾ ಅಲ್ಲೇ ಪೂಜಾಕ್ಕೆ ಹೊಕ್ಕೇನ್ರಿ. ನೀವು ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.